ಉದಯಗೌಡ ಮಾತನಾಡಿದ್ದು ನ್ಯಾಯಯುತನ. ದರ್ಶನ್ ಬಗ್ಗೆ ಯಾರಿಗೂ ಕೂಡ ತುಟಿ ಪಿಟಿಕ್ ಅನ್ನಬೇಡಿ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆನೂ ಕೊಡಲ್ವಾ ಶಾಸಕರು? ಕೌಡೆ ಕಾಸಿನ ಬೆಲೆನೂ ಕೊಡೋದಿಲ್ವಾ? ಇನ್ನು ಏನ್ ಮಾಡಬೇಕು ಅಂತ ಇದ್ದೀರಾ ಅಂತ, ಇನ್ನು ಯಾವ ಹಂತಕ್ಕೆ ಹೋಗಬೇಕಾಗಿದೆ ಅಂತ. ಮನೆ ಮದ್ದೂರು ಶಾಸಕರು ಈ ರೀತಿಯಾದಂಥ ವಾದವನ್ನ ಮಂಡಿಸೋದು, ಈ ರೀತಿಯಾಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೊಡುವಂಥದ್ದು, ಕಾನೂನು ಏನು ಕೊಡಬೇಕು ಅದನ್ನು ಕೊಡಬೇಕು, ಅಥವಾ ನೀವು ಕಾನೂನಿಗಿಂತಲೂ ಕೂಡ ಮಿಗಿಲಾಗಿದ್ದೀರಾ? ಮನ್ಸ ಅಲ್ಲ, ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಫ್ ಅದಿದೆ ಅಲ್ಲ. ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್. ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ, ಯಾಕೆಂದ್ರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕಾಗಿ ನಿಮ್ಮ ಹತ್ರನೂ ಮಾತಾಡೋದು, ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ರೆ ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ, ಇಷ್ಟಂತೂ ಸತ್ಯ. ಆ ಥರ ಬುದ್ಧಿ ಇಲ್ಲ ಅಂತ ಹೇಳುವಂಥವ್ರು ಈಗ ಮಾಡಿದಂಥವ್ರು ಯಾರು? ಹಾಗಿದಾಗ ಪೊಲೀಸರು ಸುಮ್ಮನೆ ಹಾಕಿದಾರನ್ರಿ ರಿಮಾಂಡ್ ಕಾಪಿಯಲ್ಲಿ ಅವ್ರ ಹೆಸರನ್ನ? ಸುಮ್ಮನೆ ಅವ್ರನ್ನ 2-3 ಬಾರಿ ಈಗ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ನಿಮ್ಮ ಸರ್ಟಿಫಿಕೇಟ್ ಬೇಕಾಗಿದೆಯಾ? ಸಮಾಜ ನಿಮ್ಮ ಕ್ಷೇತ್ರ ಏನಾಗಿದೆ, ನಿಮ್ಮ ಮದ್ದೂರು ಕ್ಷೇತ್ರವನ್ನು ನೋಡ್ಕೊಳ್ಳೋಗಿ ಮೊದಲು ಏನೇನಾಗಿದೆ, ಜನ ಹೆಂಗೆ ಒದ್ದಾಡ್ತಾ ಇದ್ದಾರಲ್ಲಿ ಅಂತೇಳಿ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಯಾವ ಹಂತಕ್ಕೆ ಹೋಗ್ತಾ ಇದೆ ಈಗ? ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆನೂ ಇಲ್ವಾ ಅಂತ ಅಷ್ಟೊಂದೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಪಾಪ ಅವ್ರ ಮಾತಿಗೆ ಬೆಲೆನೂ ಕೊಡ್ತಾ ಇಲ್ವಾ ಶಾಸಕರು ಅಂತ? ಖಂಡಿತ ಅರುಣ್, ಕಾಂಗ್ರೆಸ್ನ ಶಾಸಕ ಉದಯ್ ಗೌಡ ಅವರ ಹೇಳಿಕೆ ಏನನ್ನ ಸೂಚಿಸುತ್ತೆ ಅನ್ನೋದಂತ ಪ್ರಶ್ನೆ. ಯಾಕಂದ್ರೆ ಒಂದು ಕಡೆ ಅವರ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ದರ್ಶನ್ ವಿಚಾರದಲ್ಲಿ ಯಾರು ಕೂಡ ಮಾತನಾಡಬೇಡಿ, ಯಾರು ಕೂಡ ಅದನ್ನ ಡಿಫೆಂಡ್ ಮಾಡೋಕ್ಕೆ ಬರಬೇಡಿ ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಶಾಸಕರು ಮತ್ತು ಸಚಿವರುಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಯಾರು ಕೂಡ ಇಲ್ಲೂ ಬಹಿರಂಗವಾಗಿ ಮಾತನಾಡ್ತಿಲ್ಲ. ಆದರೆ ಮೊದಲಿನಿಂದಲೂ ಕೂಡ ದರ್ಶನ್ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರುವಂಥ ಉದಯ್ ಗೌಡ ಶಾಸಕರಾಗಿದ್ರು ಕೂಡ ಪಕ್ಷ ಸೂಚನೆ ಇರ್ಬೋದು, ಸರ್ಕಾರದ ಸೂಚನೆ ಮರೆತು ಡಿಫೆಂಡ್ ಮಾಡ್ತಾ ಇದ್ದಾರೆ. ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ, ಅವರಿಂದ ತಪ್ಪಾಗಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿರುವಂಥವ್ರು, ಅವರ ವಿಚಾರದಲ್ಲೇ ಒಂದಷ್ಟು ಕಾಂಟ್ರವರ್ಸಿಗಳು ಇತ್ತು, ಅವರ ಗನ್ಮ್ಯಾನ್ ಮೇಲೆ ಹಲ್ಲೆ ಆಗಿತ್ತು ಅನ್ನುವಂಥ ಬೇರೆ ಬೇರೆ ಅಪವಾದಗಳು ಕೂಡ ಕೇಳಿ ಬಂದಿತ್ತು. ಅದನ್ನು ಸಮರ್ಥಿಸಿಕೊಳ್ಳುವ ಜೊತೆಗೆ ಇವರು ಅಂತ ಕೊಲೆ ಮಾಡುವಂಥ ವ್ಯಕ್ತಿಯೇ ಅಲ್ಲ, ಅವ್ರ ಆ ರೀತಿಯೇ ಅಲ್ಲ ಅನ್ನುವ ಮೂಲಕವಾಗಿ ಸ್ವತಃ ಮುಖ್ಯಮಂತ್ರಿಗಳ ಕೊಟ್ಟ ಸೂಚನೆಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕ ಮೀರ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಯಾವ ಕೇಸು ಏನಾಗಿದೆ, ಏನು ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಜವಾಬ್ದಾರಿಯುತ ಶಾಸಕರಾಗಿದ್ದುಕೊಂಡು ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಕೂಡ ಶಾಸಕ ಉದಯಗೌಡ ಅವರಿಗೆ ಗೊತ್ತಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆ ದಾಟಿಯಲ್ಲಿ ಅವರು ಮಾತಾಡಿರುವಂಥದ್ದು ಕಾಂಗ್ರೆಸ್ ಕೂಡ ಹೇಗೆ ರಿಯಾಕ್ಟ್ ಮಾಡುತ್ತಿದ್ದಕ್ಕೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.